ಬೆಳಗ್ಗೆಯಿಂದ ಟಿಫನ್ ಮಾಡಿಲ್ಲ ಕಣೋ, ತುಂಬಾನೇ ಹೊಟ್ಟೆ ಹಸ್ವಾಗ್ತದೆ. ಏನು ಇದು DTS ಸೌಂಡ್? ಒಳಗಿಲ್ವಾ ಕಾಡ್ಕೋಣ? ನಮ್ಗೇನಾದ್ರೂ ಉಳ್ಸವನ ಅಥವಾ ಗಣತಕ್ಕೆ ನಿದ್ದೆ ಮಾಡ್ತಾವನ? ಚಿಂತೆ ಇಲ್ದವನ್ಗೆ ಸಂತೆಯಲ್ಲೂ ನಿದ್ದೆ ಅಂತೆ. ಹೆಂಗ್ ಗೊರ್ಕೆ ಹೊಡಿತಾವ್ ನೋಡು. ಏಯ್ ಗುಂಡ, ಏಯ್ ಹೇಳೋ. ಏನ್ ಸರ್, ಏನ್ ಬೇಕಾಗಿತ್ತು? ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಬೋಟಿ, ತಲೆ ಮಾಂಸ, ಲಿವರು, ಏನ್ ಬೇಕಣ್ಣ? ಅದನ್ನೆಲ್ಲ ಆಮೇಲೆ ಕೊಡಿವಂತೆ. ಯಾಕೆ ಹೋಟ್ಲೆಲ್ಲ ಖಾಲಿ? ನಮ್ಮ ಯಜಮಾನ ಮಾಡೋ ಒಳ್ಳೆ ಕೆಲ್ಸಕ್ಕೆ ಹೋಟ್ಲೆಲ್ಲ ಖಾಲಿ ಖಾಲಿ. ಏನು ಒಳ್ಳೇದ್ ಮಾಡೋರ್ಗೆ ಈ ಪರಿಸ್ಥಿತಿನ? ಹೌದಣ್ಣ, ಯಾರಾದ್ರೂ ಅವನ ಹತ್ರ ಕಷ್ಟ ಅಂತ ಬಂದ್ರೆ ಅವ್ರು ಮತ್ತೆ ಲೈಫಲ್ಲಿ ಈ ಕಡೆ ತಿರುಗಿ ನೋಡಲ್ಲಣ್ಣ. ಅವ್ನು ಮಾಡೋ ಒಳ್ಳೆ ಕೆಲಸ ಏನು ಅಂತ ನಮ್ಗೆಲ್ಲ ಗೊತ್ತು. ಸರಿ, ಎಲ್ಲಿ ನಿಮ್ಮ ಯಜಮಾನ? ಅಲ್ಲೋಣ. ದೀಪಾವಳಿ ಹಬ್ಬಕ್ಕೆ ಹೆಣ್ಣು ಮಕ್ಕಳ ಮನೆಗೆ ಬಂದಿದ್ದೀರಿ. ಬಣ್ಣ ಬರ್ರಿ ಬರ್ರಿ ಬರ್ರಿ. ಈ ಸಿಟಿನಲ್ಲಿ ನಿಮ್ಮಂತರ ಪರಿಚಯ ಆಗಿದ್ದು ನಮಗೆ ಬಹು ಸಂತೋಷ ಆಯ್ತದ ಕಣ. ಅಯ್ಯೋ, ನನಗೂ ಅಷ್ಟೇ ಅಣ್ಣ. ನಿಮ್ಮಂತ ಮಣ್ಣಿನ ಮಕ್ಕಳು ಪರಿಚಯ ಆಗಿದ್ದು ತುಂಬಾ ಸಂತೋಷ ಆಯ್ತು. ಇಡೀ ದೇಶಕ್ಕೆ ಅನ್ನ ಹಾಕೋರು ಇವತ್ತೊಂದ್ ದಿವಸ ನಿಮಗೆ ನಾನು ಅನ್ನ ಹಾಕ್ತಾ ಇದ್ದೀನಿ ಅಷ್ಟೇ ತಾನೇ. ಅಯ್ಯೋ, ಇದ್ರಲ್ಲಿ ತೊಂದ್ರೆ ಏನ್ ಬಂತಣ್ಣ? ಅನ್ನೋರು ಹೇಳಿಲ್ವಾ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ. ಸತ್ಮಲಿ ಅಂತ ಏನು ಇಲ್ಲ, ಇರೋ ತನಕ ತಿನ್ಬೇಕು, ಕುಡಿಬೇಕು, ಅದೇ ಮಜಾ ಮಾಡ್ಬೇಕು. ಏನ್ ಮಾಡ್ಬೇಕು? ಮಾತ್ರ ಕರೆಕ್ಟ್ ಆಗಿ ಹೇಳ್ತಾ ಇದ್ದೆ. ಬನ್ನಿ 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 ಬನ್ನಿ. ಊಟ ಚೆನ್ನಾಗಿರುತ್ತೆ, ಆದ್ರೆ ಗಿರಾಕಿಗಳೇ ಇರಲ್ವಲ್ಲಪ್ಪ. ಯಾರ ಬಕ್ರಗಳು ಸರಿಯಾಗಿ ಸಿಕ್ಕಿದಾವೆ ನೋಡು. ನೀನ್ ಹೇಳ್ತಿದಾಗ ಹೆಂಗ್ ಕರ್ಕೊಂಡು ಹೋಗ್ತಿದ್ದಾನೆ. ಬನ್ನಿ ಬನ್ನಿ ಗೌಡ್ರೆ, ಬನ್ನಿ 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 ಬನ್ನಿ. ಕೂತ್ಕೊಳ್ಳಿ, ಉಯ್ಕೊಳ್ಳೋ ಅಭ್ಯಾಸ ಬಿಟ್ಕೊಂಡಿವಿ. ಇದ್ದೇ ಇರುತ್ತೆ. ಯಾರೋ ಅಲ್ಲಿ ಸಪ್ಲೈ ಯಾರು? ಕರಿಯ ನಾಯಿ ಬರ ಇಲ್ಲಿ. ಕರೆದ ತಕ್ಷಣ ಬರ್ಬೇಕು ತಾನೆ? ಬರ ಇಲ್ಲಿ. ನಮಸ್ಕಾರ ಯಜಮಾನ್ರೆ. ಯಾರು ಯಜಮಾನ? ಇವ್ರುಗಳ ಕಣ ಯಜಮಾನ್ರು. ಇಡೀ ದೇಶಕ್ಕೆ ಅನ್ನ ಹಾಕೋ ದೇವ್ರುಗಳು ಕಣ, ದೇವ್ರು. ಮಂಡ್ಯದವ್ರು. ಓ, ನಮ್ ತಾಲೂಕ್ನವ್ರು, ನಮ್ಮೂರ್ನವ್ರು. ಎಲ್ರಿಗೂ ನಮಸ್ಕಾರ ಮಾಡ. ಹೋಟ್ಲಲ್ಲಿ ಏನೇನಿದೆ ಎಲ್ಲ 3 ಪ್ಲೇಟ್ ತಗೊಂಬ. ಎವ್ವಿ ಲೋಡ್ ಮಾಡ್ಕೊಂತಾರ ಅವ್ರು, ಏನ್ ತೊಂದ್ರೆ ಇಲ್ಲ ಇವ್ರಿಗ. ಹೇಳಿದಷ್ಟು ಮಾಡುವಾಗ. ಆಯ್ತು ಸ್ವಾಮಿ. ಮಂಡ್ಯದವ್ರಲ್ಲೇ ಕುರಿ ಬನ್ನೂರ್ದು ತಾನೆ. ಆಹಾ, ಇಂಥ ಬೆಂಗಳೂರಿನಲ್ಲಿ ಗಲ್ಲಿ ಗಲ್ಲಿನಲ್ಲೂ ಯಾಮಾರಿಸೋ ಜನ ಇರಬೇಕಾದ್ರೆ ನಮ್ಮನ್ನೆಲ್ಲ ಕರ್ಕೊಂಬಂದು ಹೊಟ್ಟೆ ತುಂಬ ಊಟ ಮಾಡಿ ಅಂತ ಊಟ ಮಾಡಿಸೋರು. ಆಹಾ, ಎಂಥ ಪುಣ್ಯಾತ್ಮನಪ್ಪ. ಎಷ್ಟು ತಲೆ ಕರಿಯ ಹಂದಿ. ಬಂದೆ 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 ಬಂದೆ. ಬಿಡ, ಇಲ್ಲಿ ಬರ, ಇಲ್ಲಿ ಬರ. ತಲೆ ಮಾಂಸ ಕೊಡ ಗೌಡ್ರಿ. ಇಲ್ಲಿ ಕೊಡ, ಚಾಪ್ಸ್ ಕೊಡ. ತಿನ್ನಿ ಸ್ವಾಮಿ, ಚೆನ್ನಾಗಿ ತಿನ್ನಿ ಸ್ವಾಮಿ. ಹೋಗ, ಬೇರೆ ಏನೇನಿದೆ ತೊಂಬ ಹೋಗ. ಹೋಗ. ಎಲ್ಲ ಇವನ್ಗೆ ಎತ್ತಿಟ್ಕೊಂಡ್ಬಿಟ್ಟವನಿ ಅನ್ಸುತ್ತೆ. ಹೆಂಗಿದೆ ಗೌಡ್ರೆ ಟೇಸ್ಟ್? ಚೆನ್ನಾಗಿದ್ಯಾ? ಪಸಂದಾಗದೆ. ಉಣ್ಕಳಿ. ಲೇ, ಎಷ್ಟೊತ್ತಲೇ ಆಮ್ಲೆಟ್ ಎಲ್ಲ ಹಾಕೊಂಡು ಬೇಗ ತೊಂಬರ. ಬರ. ಸರ್, ನೀವು ಊಟ ಮಾಡಲ್ವಾ? ನಾನು ಬೆಳಿಗ್ಗೆ ಯಾವ್ದು ತಿತ್ತಿತ್ತು, 2 ಸಲ ತಿನ್ಬಿಡ್ತೀನಿ. ನನಗೇನು ಹೊಟ್ಟೆ ಹಸಿವಿಲ್ಲ. ನೀವು ತಿನ್ರಿ. ತಿನ್ಕಳಿ. ಲೇ ಕರಿಯಲೇ, ಆಮ್ಲೆಟು, ಕಬಾಬು, ಮಟನ್ ಬಿರಿಯಾನಿ ಎಲ್ಲ ತೊಂಬರ. ಫಿಶ್ ಫ್ರೈ ಇದೆ ತೊಂಬರ. ಏನದು? ಆಹಾ, ಎಂತ ಮನುಷ್ಯರಪ್ಪ. ಊಟ ಕೊಡ್ಸೋದು ಅಲ್ದೆ ಅವರೇ ಬಡಿಸ್ತಾ ಇದಾರೆ. ಹೌದೌದು ಗೌಡ್ರೆ, ಏನು ಸಂಕೋಚ ಪಟ್ಕೊಬಿಡಿ. ನಿಧಾನವಾಗಿ ರೇಷನ್ ತಗೊಳ್ಳಿ. ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ. ಆಯ್ತಣ್ಣ. ಭಟ್ರು ಕೂಡ ಮಂಡ್ಯ ಕಡೆಯವ್ರೆ. ನಿಧಾನವಾಗಿ ತೊಳಿ. ಕರಿಯಲ್ಲ, ಬಿರಿಯಾನಿ ಬಂದೆ ಬಂದೆ ಯಜಮಾನ್ರೆ, ಬಂದೆ ಬಂದೆ. ಹೋಗಲೇ, ಇನ್ನೇನೇನಿದ್ಯಾ 2 ಪ್ಲೇಟ್ ತೊಂಬ. ಹೋಗ. ಬಿಲ್ ಜಾಸ್ತಿ ಆಗಲ್ವಾ? ಬಿಲ್ ನಿಮ್ಮಪ್ಪ ಬಂದು ಕೊಡ್ತಾನ. ಇವ್ರೇನ್ ಬಿಕ್ಕಾರಿ ನನ್ನ ಮಕ್ಕಳು ಅನ್ಕೊಂಡಿದ್ಯೇನೋ? ಮಂಡ್ಯದಲ್ಲಿ ಅರ್ಧ ಇವ್ರದೇ ಕಣ. ಇವ್ರನ್ನ ಯಾರು ಅನ್ಕೊಂಡಿದ್ಯೋ? ಚಿಕ್ಕ ಮಂಡ್ಯ ಇವ್ರದು. ಇವ್ರನ್ನ ಯಾರು ಅನ್ಕೊಂಡಿದ್ಯೋ? ಮಂಡ್ಯನ ಇವ್ರದಲ್ಲೇ. ದೊಡ್ಡ ಮಂಡ್ಯ ಅದು ನಮ್ಮ ಅಪ್ಪಂದು. ಲೇ ಹೋಗೋ, ಅವ್ರು ಆರಾಮಾಗಿ ತಿನ್ಲಿ. ಹೋಗೋ, ಬಾರಿ ಕೇಳಿಸ್ಕೊಳೋ. ದೀಪಾವಳಿ ಹಬ್ಬ ಕಣೋ, ಆರಾಮಾಗಿ ಪಟಾಕಿ ಹೊಡಿಯೋಣ ಕಣೋ. ಹೋಗೋ, ಸ್ವಲ್ಪ ಜಾಸ್ತಿ ಬಿಲ್ ಮಾಡಿ. ಹೋಗ. ನಿಂದು ಒಂದು ಬಾಳಂದ್ ಬಾಳ್ತಾ ಇದೀಯ. ಮಾಡ್ತೀನಿ ಅಣ್ಣ, ನೀವೇನು ಸಂಕೋಚ ಪಟ್ಕೊಬೇಡ್ರಣ್ಣ, ಆರಾಮಾಗಿ. ಓಕೆ, ನಿಮ್ಮ ಹೆಣ್ಮಕ್ಳಿಗೆಲ್ಲ ನಾನು ಪಾರ್ಸೆಲ್ ತರ್ತೀನಿ. ಒಳ್ಳೆ ಬನ್ನೂರು ಕುರಿ ಸಿಕ್ಕಿದೆ, ಚೆನ್ನಾಗಿ ಜಮಾಯಿಸೋಣ. ಹೋಗಿ ಬಂದು ಕರಡಿ ಕೈಯಲ್ಲಿ ತಗ್ಲಾಕೊಂಡಿದ್ದೀರಾ. ಅದು ಹೆಂಗೆ ಬರ್ತದೆ ಅಂತ ಇನ್ನು ಸ್ವಲ್ಪ ಹೊತ್ತಿಗೆ ನೀವೇ ನೋಡಿ.
ತಗೊಳ್ಳಿ ಬಿಲ್ಲು. ನಮಗೆ ಕೊಡ್ತಿದ್ರ ಸ್ವಾಮಿ, ಯಜಮಾನ್ರು ಕೊಡಿ. ಯಜಮಾನ್ರು ಒಳಗ್ ಕೊಡ್ತಾವ್ರ ನೋಡಿ. ಹಾ ಲೇಯ್, ತಿನ್ನೋದೆಲ್ಲ ತಿನ್ಬಿಟ್ಟು ದುಡ್ಡಿಲ್ಲ ಅಂತೀನಲ್ಲ ನನ್ನ ಮಕ್ಕಳ್ರ ನಿನ್ನ ದುಡ್ಡು ಯಾವನ ಕೊಡ್ತಾರೆ? ಅಯ್ಯೋ ದುಡ್ಡು ತೆಗೋಣ, ನಮಗೂ ಒದಗಿದೆ ಬಿದ್ದದು. ಸೆಟ್ಲಾಯ್ತು ಯಜಮಾನ್ರೆ. ಅವರೆಲ್ಲ ಹೊರಟ್ಬಿಟ್ರ. ಗೌಡ ಹಂಗೆ ಬೋರ್ಡ್ ನೋಡ್ಕೊಂಡು ಅಡ್ರೆಸ್ ಬರ್ಕೊಂಡು ಹೋಗಿ ಮತ್ತೆ ಬರಕ್ ಬೇಕಾಗ್ತದೆ. ತಿರ್ಗಾ ನೋಡಕ್ಕಿಲ್ಲ. ಎತ್ತಮ್ಮ ಏನ್ ಒಳಗಿರೋದು ಎತ್ತಮ್ಮ. ನಾವೊಂಥರ ಗರುಡ ಪಕ್ಷಿ ಇದ್ದಂಗೆ ಇವೆಲ್ಲ ಮಾಡಿನ ನಾವು ಮುಂದಕ್ಕೆ ಬಂದಿರೋದು. ಆದ್ರೂ ನೀಟಾಗಿ ಇಟ್ಬಿಟ್ರಲ್ಲ ಏನ್ನ ಬಗ್ನಿಗ್ ಊಟನ. ಬ್ರೈನ್ ಇದ್ರೆ ಏನೋ ಪ್ರಯೋಜನ. ಬ್ರೈನ್ ಒಳಗೆ ಏನಾದ್ರೂ ಕ್ರಿಯೇಟ್ ಮಾಡುವಂತ ಬುದ್ಧಿ ಇರ್ಬೇಕು. ಬುದ್ಧಿ ನಂತರ ಕ್ರಿಯೇಟಿವಿಟಿ ಇಲ್ದಿರೋ ಮನುಷ್ಯ ವೇಸ್ಟ್ ಕಣ, ಕತ್ತೆ ತರ. ನೀನು ಹೋಗ ಕೆಲಸ ನೋಡು. 3 ತಿಂಗಳು ಸಂಬಳ ಕೊಡ್ಬೇಕಲ್ಲ, ಫಸ್ಟ್ ಅದನ್ನ ಕೊಡಿ. ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ನೀನ್ ಮೇಯ್ತಿಯಲ್ಲ ಟನ್ಗಟ್ಲೆ ಊಟ, ಅದು ಲೆಕ್ಕ ಹಾಕೊಂಡ್ರೆ 3 ತಿಂಗಳು ಸಂಬಳ ನೀನ್ ನನಗೆ ಕೊಡ್ಬೇಕಾಗುತ್ತೆ. ತಿಂದು ತಿಂದು ಹೆಂಗಾಗು ನೋಡು, ಕತ್ತೆ ನನ್ನ ಮಗಂತರ. ಆ ನಾಯಿಗೆ ಹಾಕೋ ಆ ಮೂಳೆನೆಲ್ಲ ನಿನಗಾಗ್ತಾನ ಬಟ್ಟ. ಆ ಬಟ್ಟನ್ ಹೊಡಿಬೇಕು ಫಸ್ಟ್. ನಾಳೆಯಿಂದ ಅದು ಕಟ್ಕೋಣ. ವೇಸ್ಟೇಜ್ ಎಲ್ಲ ತೊಗೊಂಡೋಗಿ ಹಂದಿಗೆ ಹಾಕ್ತೀನಿ. ತಿನ್ನೋ ಒಂದ್ ಕಪ್ ಅನ್ನಕ್ಕೆ ಇಷ್ಟೊಂದು ಮಾತಾಡ್ತೀಯಾ? ಎಲ್ಲೋಗ್ತೀಯಾ? ಇಕ್ತೀವಿ ನಾವೂನು ಬಗ್ನಿಗ್ ಊಟನ. ಲೇ ಕೋದಂಡ, ಉದ ನಿಲ್ಸ್ರಿ. ಆಮೇಲೆ ನಮ್ಮ ಯಜಮಾನ ಸತ್ತೋದ ಅಂದ್ಬಿಟ್ಟು ಜನ ಮಾತಾಡ್ಕೊಂತಾರೆ. ಮೊದಲೇ ಹೋಟ್ಲಲ್ಲಿ ವ್ಯಾಪಾರ ಇಲ್ಲ ಅಂದ್ಬಿಟ್ಟು ನಮ್ಮ ಯಜಮಾನಿಗೆ ಆಸ್ಮ ಅಟ್ಯಾಕ್ ಆಗಿ ಕಫ ಕಾರ್ತಾವನು. ಅದೆಲ್ಲ ಬಿಟ್ಟಾಕಿ ಈ ಹೋಟ್ಲಿಗೆ ನಾನೇ ಓನರ್ ಆಗಬೇಕು ಅಂದ್ಬಿಟ್ಟು ಈ 100 ರೂಪಾಯಿನ ಇಟ್ಕೊಂಡು ಸಂಕ ಓದ್ಬಿಡಿ. ಹೋಗಿ ತಮಟೆ ಹೊಡೆದೋಗ್ತಾ ಐತಿ. ದಾನ ಮಾಡಿರೋದ್ನ ಹಂಗೆಲ್ಲ ತಗೊಂಬಾರ್ದು. ದಾನ ಮಾಡಿರೋದ್ನ ಹಂಗೆಲ್ಲ ತಗೊಂಬಾರ್ದು. ಏನು ಕಸ್ತೂರ ನಿವಾಸ ಫ್ಯಾಮಿಲಿ ಅವ್ನು ನೀವನು ಎತ್ತಿ ಎತ್ತಿ ದಾನ ಮಾಡ್ತಾವನೆ. ತೆಗೆದು ಈ ಹೋಟ್ಲಿಗೆ ಯಾರೋ ಓನರು? ನೀವೇ ಹೇಳ್ಬಿಟ್ರಲ್ಲ ಕನ್ಫರ್ಮ್ ಆಗಿ. ಯಾರೋ? ನೀವೇ. ಮತ್ತೆ ನಾನು ಇಲ್ಲಿ ತನಕ ಯಾವನ್ಗಾದ್ರೂ ನನ್ನ ಕೈಯಲ್ಲಿ ಎತ್ತಿ 5 ಪೈಸಾ ದಾನ ಮಾಡಿರೋದು ನೋಡಿದೀನೋ? ಅದಕ್ಕೆ ಹೋಟ್ಲ್ ಇನ್ನ ಹಿಂಗೆ ಇರೋದು. ಏನಂದೆ? ಹೋಟ್ಲ್ ಚೆನ್ನಾಗಿರೋದು ಅಂದೆ. ಏನು ಲಾಡು ದಾನ ವೀರ ಫಕೀರನ್ ಮೊಮ್ಮಗ ಇವನು. ಡೈಲಿ ನನ್ನ ಗಲ್ಲಲ್ಲಿ 150 ರೂಪೀಸ್ ಕಮ್ಮಿ ಆಗ್ತಾ ಇತ್ತು. ಯಾರು ಅಂತ ನೋಡ್ತಾ ಇದ್ದೆ. ನನ್ನ ಮಗ ನನ್ನ ಗಲ್ಲದಲ್ಲಿ ದುಡ್ಡು ತೆಗೆದು ಭಿಕ್ಷಕರಿಗೆ ಹಾಕ್ತೀನೋ? 100 ರೂಪೀಸ್ ಇಲ್ಲಿಗೆ, 50 ರೂಪಾಯಿ ಸಾಯಂಕಾಲ ನೈಟ್ ಎಫೆಕ್ಟ್. ಹಲೋ 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 ಸಮಯ, ನಮ್ಮನ್ ಕಳ್ಳ ಅನ್ಬೇಡಿ. ನಮ್ಮಮ್ಮ ಬೆಗ್ಗರ್ಸ್ ಹಾಕೋದಿಕ್ಕೆ ಅಂತಾನೆ 100 ರೂಪೀಸ್ ಪ್ಯಾಕೆಟ್ ಮನಿ ಕೊಡ್ತಾರೆ ಗೊತ್ತಾ? ಯಾರು? ನಮ್ಮಮ್ಮಿ. ನಿನಗೆ ಬೆಗ್ಗರ್, ನೀನೊಬ್ಬ ಬೆಗ್ಗರು. ನಿಮ್ಮಮ್ಮ ಸೀಮಣ್ಣೆ ಮಾರೋಳು. 1 ಲೀಟರ್ಗೆ ಅರ್ಧ ತಲೆ ಹೊಡೆದು ಜನರಿಗೆ ಮೋಸ ಮಾಡಿ 20 ಪೈಸಾ ಸಂಪಾದನೆ ಮಾಡ್ತಾಳೆ. ಅಂತೋಳು ನಿನ್ 150 ರೂಪಾಯಿ ನಮ್ಗೆ ಪ್ಯಾಕೆಟ್ ಮನಿ ಕೊಡ್ತಾಳಲ್ಲ. ಯಾರೋ ನಿಮ್ಮಮ್ಮ? ಸರೋಜಮ್ಮ. ಅದೇ ಹಲ್ಲು ಬಿತಾನೆ ಅವ್ರು ನಮ್ ಚಿಕ್ಕಮ್ಮ. ಹಂಗಾರೆ ಜಯಮ್ಮ? ನಮ್ ದೊಡ್ಡಮ್ಮ ಅವರು. ಅದೇ ಆನೆ ಕಾಲ್ ನೋಡ್ತಾನೆ. ಇಲ್ಲ ಜಿಗಣಿಲಿ ಇರೋದು. ಜಿಗಣಿಲಿ ಇರೋದ? ಹಾಗಾದ್ರೆ ಬೋಂಡ ಮುಗ್ ನೋಡಿ ಯಾರೋ? ಅವರು ನಮ್ ಚಿಕ್ಕಮ್ಮ. ಚಿಕ್ಕಮ್ಮನ? ಹಾಗಾದ್ರೆ ಡೆಡ್ ಹೌಸ್ ಅಲ್ಲಿ ಹೆಣ ಕೊಯ್ಯೋಳು ಯಾರೋ? ಮಲ್ತಾಯಿ. ಮಲತಾಯಿನ? ಅಯ್ಯೋ ಕವಳ ತಾಯಿ ನನ್ ಮಕ್ಳಲ್ಲಿ ಮಾಡೋದು ಭಿಕ್ಷೆ. ಮನೆ ಒಳಗೆ ನೆಹರು ಫೋಟೋ ಬೇರೆ ಹಾಕೊಂತಿರೋ. ನೆಹರುಗೂ ನಿಮ್ಮ ಅಪ್ಪನಿಗೂ ಏನೋ ಸಂಬಂಧ? ನಮ್ಮ ಅಪ್ಪನು ನೆಹರು ಇಬ್ರು ಸ್ವಾತಂತ್ರ್ಯಕ್ಕೋಸ್ಕರ ಬೆಂಗಳೂರು ಗ್ರಾಮಾಂತರದಲ್ಲಿ ಓಡಾಡಿದವರು. ಏನಂದ್ರೆ ಅವರು ದೊಡ್ಡ ಲೀಡರ್ ಆಗ್ಬಿಟ್ರು, ನಮ್ಮ ಅಪ್ಪನ ತಲೆ ಮೇಲೆ ಎಳ್ಳಿರ್ ಬಿದ್ದು ಸತ್ತೋದು ಅಷ್ಟೇ. ಒಳ್ಳೆ ಕೆಲಸ ಆಗೋಯ್ತು. ನಿಮ್ಮಪ್ಪ ನೀನು ಉಡ್ಸಕ್ಕಿಂತ ಮುಂಚೆ ಬಿಡ್ಬೇಕಾಯ್ತು. ತಪ್ಪು ಮಾಡ್ಬಿಟ್ಟ ಅವನ್ನ ನನ್ನ ಮಗ. ನನ್ನ ಮಗನೇ ಇದೆಲ್ಲ ಬಿಟ್ಟಾಕಿ, ಕಳ್ತನೆಲ್ಲ ಬಿಟ್ಟಾಕಿ ಹೋಗ ಯಾವ್ದಾರು ಒಳ್ಳೆ ಕೆಲಸ ಮಾಡ್ಕೊ ಹೋಗಲ್ಲ. ಕ್ರಿಯೇಟಿವಿಟಿ ಬೇಕು ಮನುಷ್ಯನ್ಗೆ. ಕ್ರಿಯೇಟಿವಿಟಿ ಇಲ್ದಿರೋ ಮನುಷ್ಯನಲ್ಲೇ ಮಾತಿದ್ರೆ ಕ್ರಿಯೇಟಿವಿಟಿ ಅಂತ ಇದ್ದೀರಾ. ಆಮೇಲೆ ನಾನ್ ಕ್ರಿಯೇಟಿವಿಟಿ ಸ್ಟಾರ್ಟ್ ಮಾಡ್ಬಿಟ್ರೆ ಅಷ್ಟೇ ನೀವು. ಹೋಗಲೇ ನಿನ್ನಂತ ಕುನ್ನಿಗಳು ಎಷ್ಟೋ ಜನ ನೋಡಿದ್ದೀನಿ. ಈ ತರ ಚಾಲೆಂಜ್ ಮಾಡಿದವ್ರಲ್ಲ ಬಚ್ಚಿಲ್ ಮನೇಲಿ ಸುಮ್ಮನೆ ಬಿಟ್ಟು ಸಾಕಾಗ್ಬಿಟ್ಟವ್ರೆ. ಹೋಗಲೇ ಕ್ರಿಯೇಟಿವಿಟಿ ಏನಂತ ನಾವು ತೋರಿಸ್ತೀವಿ, ಆಮೇಲೆ ಗೊತ್ತಾಗುತ್ತೆ. ಸೇಫ್ಟಿ ಕೆಳಗೆ ಇಸ್ರಲ್ಲೇ ರೆಡಿ ಮಾಡ್ಕೋ. ಕಾಕಾಸ್ ಮನೇಲಿ ಅಂತ ನನ್ ಗೊತ್ತು. ಹೋಗ ಬನ್ನಿ ಸರ್, ಬನ್ನಿ ಬಾ ಬಾಡಿ ಕಲಿಯ ಪಾಯ ಬೇಗ ಚರ್ಮಂತ್ರಿ ಏನ್ ಬೇಕಾರಿದೆ ಬೇಗ ಬನ್ನಿ. ಈಗ ತಿಳಿ ಸಾರ್ ಮಾಡಿದ್ದೀವಿ. ಅಯ್ಯಪ್ಪ, ಈ BTS ಬಸ್ಸಲ್ಲಿ ರನ್ನಿಂಗ್ ಅಲ್ಲಿ ಹತ್ತಿ ಕಾಲೆಲ್ಲ ಸೋತಾಯ್ತಪ್ಪ.
ಕ್ರಿಯೇಟಿವಿಟಿ ತೋರ್ಸು 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 ಅಂದಲ್ಲ, ಈಗ ತೋರಿಸ್ತು ನೋಡು. ತೋರಿಸ್ಬೇಕು, ಅದಕ್ಕೆ ಡಬಲ್ ದುಡ್ಡಿಕ್ಕಿದೆ ಸರ್. ಇಲ್ಲಿ ಯಾರೋ ಕಳ್ಳನ್ ಮಗ ಹೊಡೆದ್ಬಿಟ್ಟವ್ರೆ ಸರ್. ಗಾಡಿ ನಿಲ್ಸಪ್ಪ, ಪಾಪ ಚಿಕ್ಕುಂದ್ ಯಾರೋ ದುಡ್ಡು ಪಿಟ್ ಪಾಕೆಟ್ ಮಾಡ್ಬಿಟ್ಟ. ನಿಲ್ಸಪ್ಪ. ಯಾವ ದುಡ್ಡು ಕದ್ದಿದ್ರು ಸರಿ, ಪಾಪ ಚಿಕ್ಕ ಹುಡುಗಿಂದು ದುಡ್ಡು ಕೊಟ್ಬಿಡ್ರಲ್ಲ, ಇಲ್ಲಾಂದ್ರೆ ಪಕ್ಕದಲ್ಲಿ ಸ್ಟೇಷನ್ ಇದೆ, ಒಬ್ಬೊಬ್ಬನ ಹಾಕಿ ಕೊಟ್ಬಿಡ್ತೀನಿ ಅಷ್ಟೇ. ಸರ್ ನನಗೆ ಯಾಕೋ ಆ ಮನ್ಸನ್ ಮೇಲೆ ಡೌಟು ಸರ್. ಯಾರ ಮೇಲೆ? ನಿನ್ ಮೇಲೆ ನನ್ ಮೇಲ? ಎಷ್ಟಿತ್ತಪ್ಪ ದುಡ್ಡು? 7,500 ರೂಪಾಯಿ ಇತ್ತು ಸರ್. 1,000 6 ನೋಟು, ಹೌದಾ? 500 3 ನೋಟ್ ಇತ್ತು ಸರ್. ಅಯ್ಯೋ, ಏನ್ ನನ್ಗೆ ಹಾಕೊಟ್ಬಿಟ್ಟ? ಫಸ್ಟ್ ನನ್ ದುಡ್ಡು ಕರೆಕ್ಟ್ ಆಗಿದೆ ನೋಡ್ಕೋಬೇಕು. 1,000 ಅಯ್ಯೋ, ಹೋಟ್ಲ್ ದುಡ್ಡು ಕಂಡ್ರ, ನನ್ ದುಡ್ಡು ಯಾಕೆ ಅನಿಸ್ತಾ ಇದ್ರ? 1,600 503 ಕರೆಕ್ಟ್ ಆಗಿದೆ. ಮಗನೇ ಆಟ ಆಡ್ತೀಯ ನೀನು? ನಂದು ದುಡ್ಡು. ಯಾರ್ ದುಡ್ಡು? ಪಾಪ ಅವ್ರದ್ದು ದುಡ್ಡು ಕದ್ಬಿಟ್ಟು ಆಟ ಆಡ್ತೀಯ. ಅವ್ನ ಯಾವ್ದೋ ಹಳೆ ದುಶ್ಮನ್ ಇಟ್ಕೊಂಡು ನಾನು ಹಾಕೊಡ್ತಾವ್ರ. ಒಂದೇ ಒಂದ್ಸಲ ಅವ್ನ ಮುಖನ ನನ್ ತೋರ್ಸ್ರ. ಬೇಡಣ್ಣ, ಅವನ್ಗೆ ನನ್ ಮುಖ ತೋರ್ಸ್ಬಿಟ್ರೆ ಅವನ್ ಜೊತೆಗಾರನೆಲ್ಲ ಕರ್ಕೊಂಬಂದು ನನ್ ಮುಖಕ್ಕೆ ಆಸಿಡ್ ಹಾಕ್ಬಿಡ್ತಾರೆ. ಅಯ್ಯೋ ನನ್ನ ಮಗನ ಈಗ ಸಂಬಳ ಕೇಳಿದ್ರೆ ಕ್ರಿಯೇಟಿವಿಟಿ ತೋರಿಸೋದಿಯಲ್ಲ. ಇನ್ನು ಯಾರು ಇವರೆಲ್ಲ? ನನ್ ದುಡ್ಡು ಎನ್ಸಿದ್ದಕ್ಕೆ ನನಗೆ ಹೊಡೆದು ದುಡ್ಡೆಲ್ಲ ಕಿತ್ಕೊಂಡ್ರಲ್ಲಪ್ಪ. ನನ್ನ ಮಗ ಕರೆಕ್ಟಾಗಿ 7,500 ನನ್ ದುಡ್ಡು ಮನೆ ಗುಣಿಸ್ತಿಟ್ಟಾನಲ್ಲ. ಅಯ್ಯೋ, ಯಾವ್ದಕ್ಕೂ ಹುಷಾರಾಗಿರ್ಬೇಕು. ಆ ಫೋಟೋದಲ್ಲಿರೋ ಇವನೇ ತಾನೆ. ಗೊತ್ತಾಗ್ಬಾರ್ದು ಅಂತ ಗ್ಲಾಸ್ ಹಾಕೊಂಡವನಿ. ಏನ್ರಪ್ಪ ಎಲ್ರು ನನ್ ಮುಖಾನೇ ಉಟ್ಕೊಂಡು ನೋಡ್ತಾ ಇದೀರ? ನನ್ ಮುಖದಲ್ಲಿ ಏನಾದ್ರು ಕೋತಿ ಕುಣಿತಾ ಇದ್ಯಾ? ಯಾಕೋ ನನ್ ಮುಖನೇ ದುರ್ಗುಡ್ಕೊಂಡು ನೋಡ್ತಾ ಇದೆಯಲ್ಲೇ? ನಾನು ಸೂಪರ್ ಸ್ಟಾರ, ನನ್ ಮುಖನೇ ನೋಡ್ತಾವನೆ. ನಂತರ ಒಂದಲ್ಲಪ್ಪ ಗಾಡಿ ಸ್ವಲ್ಪ ಬ್ಯಾಗ್ ಬರ್ತಾ ಬಂದಿದ್ದೀನಿ ಅರ್ಜೆಂಟಲ್ಲಿ ಏನಯ್ಯ ಈ ನಡುವೆ ಡೈಲಿ ತರ್ಮಿನೇಟ್ಗಳು ಬೀಳ್ತಾವೆ. ಯಾವ್ದಾದ್ರು ದೇವ್ರಿಗೆ ಆರ್ಕೆ ಕೊಡೋದ್ನ ಮಿಸ್ ಮಾಡ್ಬಿಟ್ನಾ? ಅವನ್ ಬೇರೆ ಯಾವನ ನಂತರನೇ ಹೋದಲ್ಲಪ್ಪ, ಯಾವನಾದ್ರು ಬೇಕು ಅಂತ ಮಾಡ್ತಾವನ. ಅಯ್ಯೋ, ಅಮ್ಮ ಯಾವಾಗ ಬಂದ್ರಿ? ಯಾವ್ದು ಬಸ್ ರನ್ನಿಂಗ್ ಅಕ್ಕಿ ಅಭ್ಯಾಸ ಆಗಿದೆ. ಮೊನ್ನೆ ತರನೇ ಯಾವನಾದ್ರು ಪೋಸ್ಟ್ರಿ ಗೀಸ್ಟ್ರಿ ಅಂಟಿಸ್ಬಿಟ್ಟವನ. ಏನಪ್ಪ ಮಾಡೋದು? ಏನಾದ್ರು ಪ್ಲಾನ್ ಮಾಡ್ಬೇಕಲ್ಲ.
ಎಲ್ಲಣ್ಣ ಹುಡ್ಕದಿ ನನ್ ಮಗನ ಎಲ್ಲೋದ ಎಲ್ಲಪ್ಪ ಯಾರು ಕಾಣ್ತಾ ಇಲ್ಲ, ಎಲ್ಲಿ ಅಂತ ಹುಡ್ಕೋದು? ಅಪ್ಪ ಸೂರಿ ಭಗವಾನೆ, ಇವತ್ತಾದ್ರೂ ನನ್ ಮೇಲೆ ಕರುಣೆ ತೋರ್ಸಪ್ಪ. ಒದೇ ಧರ್ಮದೇಟಗಳು ಬೀಳ್ದಂಗ್ ಮಾಡಪ್ಪ, ತಂದೆ ಕಾಪಾಡು. ಇಲ್ಲೂ ಅಂಟ್ಬಿಟ್ಟಿದಾರಲ್ಲಪ್ಪ ಕಟ್ಟಡ ಮಕ್ಕಳು. ಇವ್ರಿಗೇನಪ್ಪ ಮಾಡಿದ್ದೆ ನಾನು? ಎಲ್ಲ ಕಡೆ ಪೋಸ್ಟ್ ಅಂಟ್ಬಿಟ್ಟಿದ್ದಾರೆ. ಅಕ್ಕಪಕ್ಕ ಮನೆಯಲ್ಲಿ ಉಳಿದು ಏನ್ ಗತಿ? ಮೊದಲು ಕಿತ್ತಾಕ್ಬೇಕು. ಎಲ್ಲೋದ? ಅಯ್ಯೋ ಪಾಪಿಗಳ, ಎಂತ ಪರಿಸ್ಥಿತಿ ತಂದ್ಬಿಟ್ರು ನನಗೆ. ಹುಳಿ ತರ ಓಡಾಡ್ತಾ ಇದ್ದವನ್ನ ಇಲಿ ತರ ಕೂತ್ಕೊಳಂಗ್ ಮಾಡ್ಬಿಟ್ರಲ್ಲಪ್ಪ. ಯಾವನ್ ಮಾಡಿರ್ಬೋದು? ಅಯ್ಯೋ, ನನ್ನ ಮೇಲೆ ನನಗೆ ಜಿಗಿಪ್ಸೆ ಆಗೋ ತರ ಮಾಡ್ಬಿಟ್ರಲ್ಲೋ. ಯಾವನ ನನ್ನ ಮೇಲೆ ಸರಿಯಾಗಿ ಗುಣಿಸಿಟ್ಬಿಟ್ಟವನಲ್ಲಪ್ಪ. ಏನ್ ಮಾಡ್ಲಿ ಈಗ? ನನ್ ಮಗ ಮಾತ್ರ ಸಿಗ್ತಾರೆ. ಪೊಲೀಸ್ ಪೊಲೀಸ್ ನನ್ನೇ ಹುಡುಕ್ತಾವ್ರಲ್ಲಪ್ಪ. ಊರ್ ತುಂಬಾ ಪೋಸ್ಟ್ ಹಚ್ಚಿ ಯಾವನು ನನ್ನ ಹಾಕೊಟ್ಬಿಟ್ಟವನೇ. ಪ್ರಮೋಷನ್ ಆಸೆಗೆ ಪ್ರಾಣ ಬಿಡಕ್ಕಾಗುತ್ತಾನೆಯ? ಬಾಯಾರಿಕೆ ಆಗ್ತಾ ಇದೆ, ನೀರಾದ್ರೂ ಕುಡಿಯೋಣ ಬಾ. ಸರಿ ನಡಿಯೋಣ, ಸುಸ್ತು ಬೇರೆ ಆಯ್ತಾಯ್ತು. ಇಷ್ಟೊಂದು ಬೆಲ್ ಮಾಡಿದ್ರೆ ಒಂದ್ ಬಾಡಿನಾರು ಬರಬಾರ್ದಾ ಈಚೆಗೆ? ಒಳಗಡೆ ಬಾಡಿ ಇದ್ರೆ ಅಲ್ವಣ ಈಚೆ ಬರಕ್ಕೆ? ಒಳಗಡೆ ಯಾರು ಇಲ್ಲ ಅಂತೀಯ? ಮತ್ತಿಂದೇನಣ್ಣ, ಒಳಗಡೆ ಇದ್ದಿದ್ರೆ ಇಷ್ಟೊಂದು ಬೆಲ್ ಮಾಡ್ತಿರೋ ರೇಂಜ್ಗೆ ಪೊಲೀಸ್ ಅನ್ನೋದು ಕಾಣದೆ ಹೋಗುದು ಉಪ್ಪು ಹಾಕಿರೋರು. ನಡಿಯೋಣ, ಹೋಗೋಣ. ಒಳ್ಳೆ ಹಣೆ ಬರ ನಮ್ದು, ಕುಡಿಯಕ್ ನೀರ್ ಬೇರೆ ಸಿಗ್ತಾ ಇಲ್ಲ. ಅಪ್ಪ ಸೂರ್ಯದೇವ, ಬೆಳಿಗ್ಗೆ ಎದ್ದು ನಿನ್ ಮುಖ ನೋಡಿ ನಮಸ್ಕಾರ ಮಾಡಿ ಹೊರಗಡೆ ಹೋದ್ರಲ್ಲಪ್ಪ. ನನಗೆ ದಾಟ್ ಆಗ್ತಲ್ಲ, ಮನೇಲಿ ಮಳೆ ಹೊಡೆಯತ್ರ ಮಾಡ್ಬಿಟ್ಟಲ್ಲಪ್ಪ. ಈಗ ಮನೇಲಿ ಕುತ್ಕೊಂಡು ಏನ್ ಮಾಡ್ಲಿ? ಕಿತ್ತಾಕ್ಬೇಕಷ್ಟೇ. ಇದು ಯಾರು ಬರೆದ ಕತೆಯೋ, ನಿನಗಾಗಿ ಬಂದ ವ್ಯತೆಯೋ ಮೊರೆ. ನಮಸ್ಕಾರ ಸರ್, ಏನ್ ನೀವಿಲ್ಲಿ? ಅಯ್ಯೋ, ನಾವಿಬ್ರು ಒಬ್ಬ ಕಳ್ಳ ನೋಡ್ತಾ ಇದೀವಿ. ಹುಡುಕಿ ಹುಡುಕಿ ಬಾರ್ಕೆ ಆಗೋಯ್ತು. ಅದೇನು ಅಂತಾರಲ್ಲ ಗಾದೆ, ಪಾಪಿ ಸಮುದ್ರಕ್ಕೆ ಹೋದ್ರೆ ಮೊಳಕಾಲುತ್ತ ನೀರು ಅಂತ. ಹಂಗಾಯ್ತು ನಮ್ ಕತೆ. ಕಾಲಿಂಗ್ ಮೇಲೆ ಒತ್ತುತ್ತಾನೆ ಇದೀವಿ, ಬಾಗ್ಲು ತೆಗಿತಾನೆ ಇಲ್ಲ. ಆ ಕಳ್ಳನ್ ಮಗ ಅಂದ್ರಲ್ಲ ಯಾರು? ಫೋಟೋದಲ್ಲಿ ಇದಾನಲ್ಲ ಅವನೇ. ಇವನ ಪಾಚಿ ಅಲ್ಲೋನು, ಗುಂಗುರ್ ಕೂದ್ಲೋನು. ಇವನ್ ಹೆಸರು ಅರ್ಥ ಇಲ್ಲ, ಇವ್ನ ಹುಟ್ಕೋ ಅರ್ಥ ಇಲ್ಲ. ಇವ್ನ್ ನನಗೆ ಹತ್ರದಿಂದ ಚೆನ್ನಾಗಿ ಗೊತ್ತು ರೀ. ನಂಬರ್ 1. ನಮ್ಮ ಯಜಮಾನಿಗೆ ಇವನು ತುಂಬಾ ಚೆನ್ನಾಗಿ ಗೊತ್ತು ಅಂದೆ. ಇವನೇನ್ ಇಲ್ಲಿ ಬಂದು ಏನು ಹೇಳ್ಕೊಡ್ತಾವನೆ? ಅಯ್ಯಯ್ಯೋ, ಬೀಸೋ ದೊಣ್ಣೆಗೆ ತಪ್ಪಿಸ್ಕೊಂಡೆ ಅಂದ್ರೆ ಈ ನನ್ ಮಗ ಕರಿಯ ನಾಯಿ ಏನು ಹಾಕೊಡ್ತಾನಲ್ಲಪ್ಪ. ಈ ಮನೇಲ? ಇದೇ ಮನೆಯಲ್ಲಿ. ಮತ್ ನಾವ್ ಆಗ್ಲಿಂದ ಕಾಲಿಂಗ್ ಬೆಲ್ ಮಾಡ್ತಾನೆ ಇದೀವಿ, ಯಾರು ಬಾಗ್ಲು ತೆಗಿತಾ ಇಲ್ಲ. ಪೊಲೀಸರು ಯಾರಾದ್ರೂ ಬಾಗಿಲು ತೆಗಿತಾರೆ ಅಂದ್ರೆ ಬುದ್ಧಿ ಇದೆಯಾ ನಿಮ್ಗೆ? ಏನು ಬಾಗಿಲು ತೆಗೆದೇ ಇರೋದು ನೋಡಿದ್ರೆ ಒಳಗಿದ್ದಂಗಿಲ್ಲ. ಒಂದ್ ಕೆಲಸ ಮಾಡಿ, ಬೀಡಿ ಸೇರ್ಕೊಂಡು ಟೀ ಕುಡ್ಕೊಂಡು ಇಲ್ಲೇ ಸೆಟ್ಲ್ ಆಗ್ಬಿಡಿ. ನಮ್ಮ ಯಜಮಾನ್ ಹೆಂಗೋ ಕ್ಲೋಸ್ ಫ್ರೆಂಡ್ ಇಲ್ಲಿ ಬಂದೇ ಬರ್ತಾನೆ. ಆಮೇಲೆ ಇಟ್ಕೊಂಡೋಗಿ ಆಯ್ತು, ಇಲ್ಲ ಟೆಂಟ್ ಹಾಕ್ಬಿಡ್ತೀವಿ. ಟೆಂಟ್ ಹಾಕ್ತಿರೋ, ಟೂರಿಂಗ್ ಟ್ಯಾಕೀಸ್ ಹಾಕ್ತಿರೋ. ಕಳ್ಳನ್ ಮನೆ ಮುಂದೆ ಕುತ್ಕೊಂಡ್ರೆ ಬರ್ತಾನೇನ್ರಿ ಅವನು? ಅಯ್ಯ, ಓರಿ ಅಲ್ಲೆಲ್ಲ ವಾರ ಕುತ್ಕೊಂಡ್ರಿ ಬರ್ತಾನ ಅವನು. ಸರಿ ಬಾರಣ್ಣ, ಟೀ ಕುಡಿ. ಅಕ್ಕ ರಾಜ ರಾಣಿ ನನ್ನ ಕೈಯೊಳಗೆ, ಎಡಿ ಮಣ್ಣು ನಿನ್ನ ಬಾಯೊಳಗೆ. ಕರಿಯ ನನ್ನ ಮಗ ಮಾಡೋ ಕೆಲಸದಲ್ಲಿ ಏನಾದ್ರೂ ಕ್ರಿಯೇಟಿವಿಟಿ ತೋರಿಸು ಅಂತ ಹೇಳಿದ್ರೆ ನನ್ನ ಹಾಳು ಮಾಡೋ ವಿಷಯದಲ್ಲಿ ಕ್ರಿಯೇಟಿವಿಟಿ ತೋರಿಸ್ತಾವಲ್ಲಪ್ಪ.
ಹಳೆ ಜಾಸ್ತಿ ನಾನು ಕೊಟ್ಟಿರೋ ಹಿಂಚಿನ ತಲೆಯಲ್ಲಿ ಇಟ್ಕೊಂಡು ನಾವು ಏನಣ್ಣ ಹುಡ್ಕಣ ಅಂದ್ರೆ ನಿದ್ದೆ ಮಾಡ್ತಿದ್ಯಲ್ಲ. ಇಲ್ಲ ಅವ್ರಲ್ಲಪ್ಪ ಹುಚ್ಚು ಬರೀ ಕಟ್ಕೊಂಡ್ಬಿಟ್ಟಿದೆ. ಅಯ್ಯೋ ಈ ಹುಚ್ಚಿನ ಫುಲ್ ಬ್ಲಾಡರ್ ಕಟ್ಕೊಂಡ್ಬಿಟ್ಟಿದ್ಯಲ್ಲಪ್ಪ. ಅಪ್ಪ ಬರೀ ಬಾತ್ರೂಮ್ನ ಹೊರಗಡೆ ಕಟ್ಟವನೆ ವಾಸ್ತು ಪ್ರಕಾರ. ಹೊರಗಡೆ ಹೋಗಿ ಬಾರ ಇಳಿಸೋಣ ಅಂದ್ರೆ ಈ ನನ್ನ ಮಕ್ಳು ಯಮೋದು ಹತ್ರ ಕಾಯ್ತಾವ್ರಲ್ಲಪ್ಪ. ಅಯ್ಯೋ ಅಮ್ಮ ಏನಪ್ಪ ಮಾಡ್ಲಿ ಅಪ್ಪ. ಏನ್ ಬೇಕಾದ್ರೆ ಕಟ್ಕೋಬಹುದು, ಇದನ್ನ ಮಾತ್ರ ಅಲ್ಲಣ್ಣ ದಿನ ಎಲ್ಲ ಎಣ ಕಾಡ್ಬಿಡ್ಬೋದು. ಹೋಮ್ ವಾಟ್ರು ಹೆವಿ ಆಗೋಗಿ ಗಷ್ಟ ಹಿಡಿದು ಕಾಪಿ ಪುಡಿ ಆಗೋಗ್ಬಿಟ್ರೆ ಕಷ್ಟ. ಇದನ್ನ ಹೆಂಗಾದ್ರೂ ರಿಲೀಸ್ ಮಾಡೇ ಬಿಡ್ಬೇಕು. ಅಮ್ಮ ಅಮ್ಮ ಇದಲ್ವಾ ಸ್ವರ್ಗದ ಬಾಗಿಲು. ಅಯ್ಯೋ ಬೇವರ್ಸಿನ್ ತಂದು ಬರ್ತೀನಿರು ನಿನ್ಗೆ. ಇವತ್ತು ಗೋಚಾರ ಬಿಡಿಸ್ತೀನಿ. ಅಯ್ಯಪ್ಪ ಅಯ್ಯೋ ಗಡ್ಬನಿ ಮೇಲೆ ಹುಚ್ಚ ಹೊಯ್ದು ಬಿಟ್ನಲ್ಲಪ್ಪ. ಗ್ರಾಚಾರ ಹೊಡಿಯುತ್ತೆ ಅಂದ್ರೆ ಈ ರೇಂಜ್ಗೆ ಹೊಡಿಯೋದು. ಅಲ್ಲೋಣ ಬರೋಣ. ಓ ನೀನಾ? ದಯವಿಟ್ಟು ಕ್ಷಮಿಸ್ಬಿಡಮ್ಮ, ತುಂಬಾ ಅವಸರ ಆಗೋಗ್ಬಿಟ್ಟಿತ್ತಮ್ಮ. 3 ದಿವಸದಿಂದ ಕಟ್ಕೊಂಡ್ಬಿಟ್ಟಿದ್ದಿ, ಬಿಟ್ಬಿಟ್ಟೆಮ್ಮ. ಕ್ಷಮಿಸ್ಬಿಡಿ ಮತ್ತ. ನೀನ್ ಇಂತ ಅಲ್ಕ ನನ್ ಮಗ ಅಂತ ನಂಗೆ ಮುಂಚೆನೆ ಡೌಟ್ ಇತ್ತು. ನೀನ್ ಬಂದ ಮಾಡಕ್ಕೆ ನಾನೇ ಬೇಕಾಗಿತ್ತ. ಬಿಡಿಸ್ಬಿಡ್ತೀನಿ. ಅಯ್ಯೋ ನನ್ ಮಗನೇ, ಇಷ್ಟು ದಿವಸದಿಂದ ಒಳಗಡೆ ಇಟ್ಕೊಂಡು ನಮ್ಗೆ ಚಳ್ಳೆ ಅಂತ ತಿನ್ನಿಸ್ತೀಯಾ? ಇದರ ಮೇಲೆ ನಡೆಯಮ್ಮ. ಇದು ನಮ್ಮ ಕ್ರಿಯೇಟಿವಿಟಿ.